ಯಾಕ್ರಿ ಈ ತಂಪತ್ನಲ್ಲಿ ಮಜ್ಜಿಗೆ ಕೇಳ್ತಿದ್ದೀರಾ? ಉರಿ ಕಣೆ, ಮೈಯೆಲ್ಲ ಉರಿ. ಯಾಕ್ರಿ ಏನಾಯ್ತು? ಬೆಳಿಗ್ಗೆಯಿಂದ ಚಡ್ಪಡಿಸ್ತಿದ್ದೀರಾ? ರೊಟ್ಟಿ ಜಾರಿ ತುಪ್ಪಕ್ಕೆ ಬೀಳುತ್ತೆ ಅನ್ಕೊಂಡಿದ್ದೆ, ಆದರೆ ಒಂದು ನರಿ ಬಂದು ರೊಟ್ಟಿ ತುಪ್ಪ ಎರಡನ್ನು ಕಚ್ಕೊಂಡು ಹೋಗೇ ಬಿಡ್ತು. ರೀ ಏನ್ ಹೇಳ್ತಿದ್ದೀರಾ ನೀವು? ಸಂಧ್ಯಾನ ಸೊಸೆ ಮಾಡ್ಕೋಬೇಕು ಅಂತ ಏನೇನೋ ಉಪಾಯ ಮಾಡಿದ್ದೆ, ಅಷ್ಟರಲ್ಲಿ ಆ ಶಂಕರಪ್ಪ ಬಂದು ಎಲ್ಲ ಹಾಳು ಮಾಡಿಬಿಟ್ರು. ಓ, ಪುಷ್ಪಕ್ಕನ್ ಸಾಲ ಅವ್ರು ತೀರ್ಸಿದ್ರಲ್ಲ, ಅದಕ್ಕ ಈ ಸಿಟ್ಟು? ಹೋಗ್ಲಿ ಬಿಡ್ರಿ, ಹೇಗೋ ಸಾಲ ತೀರ್ತಲ್ಲ. ಲೇ, ನೀನು ಅವ್ರ ಪರನೇ ಮಾತಾಡ್ತೀಯಲೆ. ಈ ಶಂಕರಪ್ಪನವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ, ಕಂಡವ್ರು ಮಾಡಿದ ಸಾಲನ ಇವ್ರು ದುಡ್ಡು ಕೊಟ್ಟು ತೀರಿಸ್ತಾರಂತೆ. ಛೇ, ನಾನು ಏನೇನೋ ಪ್ಲ್ಯಾನ್ ಮಾಡಿಟ್ಟಿದ್ದೆ, ಎಲ್ಲ ಹಾಳು ಮಾಡಿಬಿಟ್ರು. ಪ್ಲಾನಾ? ಏನ್ ಪ್ಲಾನ್ ಮಾಡಿದ್ರಿ? ಅದಕ್ಕೆ ನಿನಗೆ ದಡ್ಡಿ ಅನ್ನೋದು, ಏನು ಗೊತ್ತಾಗಲ್ಲ ನಿನಗೆ. ಪುಷ್ಪಕ್ಕಂಗೆ ಸಾಲ ತೀರ್ಸಕ್ಕಾಗಿಲ್ಲ ಅಂದರೆ ಅವ್ರ ಮಗಳನ್ನೇ ನಮ್ಮನೆ ಸೊಸೆ ಮಾಡ್ಕೋಬೋದಾಗಿತ್ತು. ನೋಡೋಕ್ಕೂ ಮುದ್ದಾಗಿದ್ದಾಳೆ, ವಿದ್ಯಾವಂತೆ ಬೇರೆ. ಇದಕ್ಕಿಂತ ಒಳ್ಳೆ ಹುಡುಗಿ ನಂದಕುಮಾರಿಗೆ ಇನ್ನೆಲ್ಲಿ ಸಿಗತ್ತೆ? ಹೋ, ಹೀಗ? ಹಾ, ಹಾಗೆ. ಅಷ್ಟು ಗೊತ್ತಾಗಲ್ವಾ? ದಡ್ಡಿ ದಡ್ಡಿ ಆಡ್ದಂಗೆ ಆಡ್ತೀಯ. ಹಾ, ಆದ್ರೂ ಮಗನಿಗೋಸ್ಕರ ಇಷ್ಟೆಲ್ಲ ಲೆಕ್ಕಾಚಾರ ಹಾಕ್ತೀರಾ ಅಂದ್ರೆ ನಂಬಕ್ಕಾಗಲ್ಲ. ರತ್ನ, ಒಂದು ಮಾತು ಹೇಳ, ಈ ಶೇಷಾಚಲ ಪಕ್ಕಾ ಲೆಕ್ಕಾಚಾರದ ಮನುಷ್ಯ, ಲಾಭ ಇಲ್ಲದೆ ಏನನ್ನೂ ಮಾಡಲ್ಲ. ಸಂಧ್ಯಾ ನಮ್ಮನೆ ಸೊಸೆ ಆಗ್ಬೇಕು ಅನ್ಕೊಂಡಿದ್ದು ಬರೀ ನಂದಕುಮಾರನ್ಗೋಸ್ಕರ ಅಲ್ಲ. ರೀ, ಸರಿಯಾಗಿ ಹೇಳ್ರಿ, ಅವಳು ನಮ್ಮನೆ ಸೊಸೆ ಆಗಿ ಬರೋದ್ರಿಂದ ಬೇರೆ ಏನ್ ಲಾಭ ಇದೆ? ನಾನು ಹೇಳೋದನ್ನು ಸ್ವಲ್ಪ ಸರಿಯಾಗಿ ಕೇಳೋ. ಸಂಧ್ಯಾ ಯಾರು? ಪುಷ್ಪನ್ ಮಗಳು. ಪುಷ್ಪನ್ ಗಂಡ ರಾಮಚಂದ್ರ ಜೀರಿಗೆ ಮಠ ಭಾಳ ವರ್ಷದ ಹಿಂದೆನೆ ಕಾಣೆ ಆಗಿದ್ದಾನೆ, ಹೌದಾ? ಹ್ಞೂ ಹೌದು. ಮೊದಲೇ ಬಡತನ, ಗಂಡ ಬೇರೆ ಇಲ್ಲ, ಮಾಡಕ್ಕೆ ಬೇರೆ ಸರಿಯಾಗಿ ಕೆಲಸನೂ ಇಲ್ಲ. ಹೀಗಿರೋ ಪುಷ್ಪಕ್ಕ ಮಗಳನ್ನ ಬೆಂಗಳೂರಲ್ಲಿ ಬಿಟ್ಟು ಓದಿಸ್ತಾಳೆ. ಅದು ಅಲ್ಲದೆ ಮಗ ದಿನ ಇಸ್ಪಿಟ್ಟಾಡಿ ದುಡ್ಡು ಕಳೆದ್ರು ಇವಳಿಗದು ನಷ್ಟನೇ ಅಲ್ಲ. ಅವನನ್ನು ಸರಿ ಮಾಡೋ ಪ್ರಯತ್ನನೂ ಮಾಡಲ್ಲ. ಇದೆಲ್ಲ ನಿನಗೆ ವಿಚಿತ್ರ ಅನ್ನಿಸ್ತಾ ಇಲ್ವಾ? ವಿಚಿತ್ರ ಏನ್ರಿ ಬಂತು? ಮಗ ಹೇಳಿದ ಮಾತು ಕೇಳಲ್ಲ, ಹಾಗೆ ಬಿಟ್ಟಿದ್ದಾಳೆ. ಇನ್ನು ಮಗಳು, ಅವಳು ಬೆಂಗಳೂರಲ್ಲಿ ಓದ್ಕೊಳ್ತಾ ಇದ್ಲು, ಅವಳ ಖರ್ಚನ್ನ ಅವಳೇ ನೋಡ್ಕೊಂತ ಇದ್ಲು. ಹಾಗೋ ಹೀಗೋ ಜೀವನ ನಡೆಸ್ತಾ ಇದ್ದಾರೆ, ಅದರಲ್ಲಿ ಏನ್ರಿ ವಿಚಿತ್ರ ಬಂತು? ಲೇ ದಡ್ಡಿ, ಇದೆಲ್ಲ ಅವಳು ನೋಡೋರ ಕಣ್ಣಿಗೆ ಬಡವರು ಅಂತ ಕಾಣಿಸ್ಲಿ ಅಂತ ಮಾಡ್ತಾ ಇರೋ ನಾಟಕ ಕಣೆ. ಅಷ್ಟು ಅಲ್ಲದೆ ಪ್ರತಿ ತಿಂಗಳು ಬೆಂಗಳೂರಿಗೆ ಹೋಗೋ ಪುಷ್ಪಕ್ಕ ಹವಾಲಾ ಏಜೆಂಟು ರತನ್ ಲಾಲ್ ಶೇಟ್ನ ಯಾಕೆ ಭೇಟಿ ಆಗ್ತಾಳೆ? ಏನ್ರಿ ಏನ್ ಹೇಳ್ತಿದ್ದೀರಾ ನೀವು? ಇದೆಲ್ಲ ನಿಮ್ಗೆ ಗೊತ್ತು? ಅದೆಲ್ಲ ಬಿಡು, ಮುಖ್ಯವಾದ ವಿಷಯ ಈಗ ಹೇಳ್ತೀನಿ ಕೇಳೋ. ಏನದು? ರಾಮಚಂದ್ರ ಜೀರಿಗೆ ಮಠ ಕಾಣೆ ಆಗಿದ್ದು ಲಕ್ಷ್ಮೀನಾರಾಯಣ ಕಟಾರೆ ಅವರ ಎಸ್ಟೇಟಲ್ಲಿ ಕೆಲಸಕ್ಕೆ ಸೇರ್ಕೊಂಡ ಮೇಲೆ. ಕಟಾರೆ ಮತ್ತು ದಂಡಿ ಯಾವ ರಹಸ್ಯನ ಹುಡುಕ್ತಾ ಇದ್ದಾರೋ ಅದು ರಾಮಚಂದ್ರನ್ಗೆ ಮೊದಲೇ ಸಿಕ್ಕಿದೆ. ಒಂದು, ರಾಮಚಂದ್ರನ್ಗೆ ಈ ವಿಷಯ ಗೊತ್ತಾಗಿದೆ ಅಂತ ಕಟಾರೆ ಗೊತ್ತಾಗಿ ಕಟಾರೆನೇ ಏನೋ ಮಾಡಿರ್ಬೋದು. ಇಲ್ಲಾಂದರೆ ಎಸ್ಟೇಟಲ್ಲಿರೋ ಬೆಳೆ ಬಾಳೋ ವಸ್ತು ರಾಮಚಂದ್ರನ್ಗೆ ಸಿಕ್ಕಿರಬೇಕು. ಇಲ್ಲೇ ಇದ್ದರೆ ವಿಷಯ ಎಲ್ರಿಗೂ ಗೊತ್ತಾಗತ್ತೆ ಅಂಥೇಳಿ ಅವನೇ ನಾಪತ್ತೆ ಆಗಿರಬೇಕು. ಎಸ್ಟೇಟಲ್ಲಿರೋ ರಹಸ್ಯ ರಾಮಚಂದ್ರ ಜೀರಿಗೆ ಮಠ, ಬಡವ್ರ ಹಾಗೆ ತೋರಿಸ್ಕೊಳ್ತಾ ಇರುವ ಪುಷ್ಪಕ್ಕ, ಹವಾಲಾ ಏಜೆಂಟು ರತನ್ ಲಾಲ್ ಸೇಠ್, ಇಲ್ಲಿ ಬಹಳ ಪ್ರಶ್ನೆಗಳಿವೆ. ಇದಕ್ಕೂ ಸಂಧ್ಯಾ ನಮ್ಮನೆ ಸೊಸೆಯಾಗಿ ಬರೋದಕ್ಕೂ ಏನ್ ಸಂಬಂಧ?
ಸಂಧ್ಯಾ ಈ ಮನೆ ಸೊಸೆ ಆದರೆ ಪುಷ್ಪಕ್ಕನ ಗುಟ್ಟೆಲ್ಲ ರಟ್ಟಾಗುತ್ತೆ, ಎಲ್ಲ ಪ್ರಶ್ನೆಗೂ ಉತ್ತರ ಸಿಗುತ್ತೆ, ಎಸ್ಟೇಟಲ್ಲಿರೋ ಬೆಲೆ ಬಾಳೋ ವಸ್ತು ನಮ್ಮ ಕೈ ಸೇರುತ್ತೆ. ಮಾಡಿರೋ ಪ್ಲ್ಯಾನ್ ಎಲ್ಲ ಹಾಳಾಯಿತು ಅಂತ ಬಾಯಿಗೆ ಪಾನ್ ಹಾಕ್ಕೊಂಡು ಸುಮ್ಮನೆ ಕೊರೋ ಪ್ಲೇನ್ ಕ್ಯಾರೆಕ್ಟರ್ ಅಲ್ಲ ಈ ಶೇಷಾಚಲ. ಮತ್ತೊಂದು ಉಪಾಯ ಮಾಡ್ತೀನಿ, ಮತ್ತೆ ದಾಳ ಹಾಕ್ತೀನಿ. ಈ ಆಟದಲ್ಲಿ ಗೆಲ್ಲೋದು ನಾನೇ. ಶ್ರೀ ಪೂರ್ಣಲಾಡ್ ಶೃಂಗೇರಿ. ಶೃಂಗೇರಿಯ ಶಾರದಾಂಬ ಸನ್ನಿಧಿಯಿಂದ ಕೇವಲ 100 ಮೀಟರ್ ಅಂತರದಲ್ಲಿ ಸುಸಜ್ಜಿತವಾದ 3 ಮತ್ತು 4 ಬೆಡ್ಗಳಿರುವ ಎಸಿ ಹಾಗೂ ನಾನ್ ಎಸಿ ಕೊಠಡಿಗಳು ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಪೂರ್ಣಲಾಡ್ ಶೃಂಗೇರಿ. ಭಾರತಿ ಶಂಕರ ಲೇಔಟ್ ಶೃಂಗೇರಿ. ಶೃಂಗೇರಿಯಲ್ಲಿ ನಿಮ್ಮದೇ ಆದ ಸೂರು ಹೊಂದುವ ಕನಸಿದೆಯೇ? ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಶೃಂಗೇರಿ ಶಾರದಾ ಪೀಠದಿಂದ 1 ಕಿಲೋಮೀಟರ್ ದೂರ ಹಾಗೂ ಗುರುನಿವಾಸದಿಂದ ಕೇವಲ 500 ಮೀಟರ್ ಅಂತರದಲ್ಲಿ ಸುಸಜ್ಜಿತ ರಸ್ತೆ ಸೌಲಭ್ಯ, ಕಾಂಕ್ರೀಟ್ ಒಳಚರಂಡಿ ವ್ಯವಸ್ಥೆ, ಉತ್ತಮ ನೀರಿನ ವ್ಯವಸ್ಥೆ, ವಿದ್ಯುತ್ ಸಂಪರ್ಕ ಸೇರಿದಂತೆ ಸಕಲ ಸೌಲಭ್ಯಗಳನ್ನು ಹೊಂದಿರುವ ನಿವೇಶನಗಳು ನಿಮಗೆ ಬೇಕಾದ ಅಳತೆಯಲ್ಲಿ ದೊರೆಯುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಭಾರತಿ ಶಂಕರ ಲೇಔಟ್ ಶೃಂಗೇರಿ. ದೂರವಾಣಿ ಸಂಖ್ಯೆ 7483915794 ಹಾಗೂ 6362793285. ಏನೇ ಆಗಲಿ ನಾನು ಅಂದ್ಕೊಂಡಿದ್ದನ್ನು ಮಾಡಲೇಬೇಕು. ಸಂಧ್ಯಾ ಈ ಮನೆ ಸೊಸೆ ಆಗಲೇಬೇಕು. ಆದರೆ ಈ ಕೆಲಸ ಸಾಧ್ಯ ಆಗುತ್ತೆ ಹೇಗೆ? ಮೊದಲೇ ಪುಷ್ಪಂಗೆ ನನ್ನ ಕಂಡ್ರೆ ಆಗಲ್ಲ, ಇನ್ನೊಂದು ಕಡೆ ಸಂಜೆಗೂ ನನ್ನ ಕಂಡ್ರೆ ಆಗಲ್ಲ. ಈ ಸುನೀಲ ಅವನು ವೇಸ್ಟ್ ಮಾಡಿ, ಅವನಿಗೆ ಯಾವ ಕೆಲಸನೂ ಆಗೋದಿಲ್ಲ. ಏನು ಮಾಡ್ಬೋದು? ಶಂಕರಪ್ಪನವ್ರ ಕಡೆಯಿಂದ ಹೋಗೋಣ ಅಂದರೆ ಅವರಿಗೂ ನನ್ನ ಮೇಲೆ ಒಳ್ಳೆ ಭಾವನೆ ಇಲ್ಲ. ಏನಿದೆ ದಾರಿ? ರತ್ನನ್ ಕಳಿಸಿ ಈ ವಿಚಾರ ಮಾತಾಡೋಣ ಅಂದರೆ ಬೇಡ ಬೇಡ, ಇವಳಿಗೆ ಒಂದು ಹೇಳು ಅಂದರೆ 11 ಹೇಳಿ ಬರೋಳು. ಇವಳೆಲ್ಲ ಕೆಲಸ ಹಾಳು ಮಾಡ್ತಾಳೆ. ಬೇರೆ ಏನಿದೆ ದಾರಿ? ಒಂದು ಉಪಾಯ ಮಾಡ್ಬೋದು. ಯಾವುದಕ್ಕೂ ಬೀಳದೆ ಇರೋ ಹುಡುಗಿಯರು ಪ್ರೀತಿ ಅನ್ನೋ ಬಲೆಗೆ ಬಿದ್ದೇ ಬೀಳ್ತಾರೆ. ಆದರೆ ಈ ನನ್ನ ಮಗನ ಅವಳು ಯಾಕೆ ಇಷ್ಟಪಡ್ತಾಳೆ? ಅವಳು ಬೆಂಗಳೂರಲ್ಲಿ ಓದಿರೋ ಹುಡುಗಿ. ಈಗಾಗಲೇ ಅವಳ ಮನಸ್ಸಲ್ಲಿ ಎಷ್ಟು ಜನ ಮನೆ ಮಾಡ್ಕೊಂಡಿದ್ದಾರೋ ಏನೋ, ಎಲ್ಲ ಬಿಟ್ಟು ಇವನಿಂದ ಬರ್ತಾಳ ಅವಳು. ಬೀಳ್ತಾಳ ಅಂತ ಸುಮ್ಮನೆ ಕೂತ್ರೆ ಇನ್ಯಾರಿಗೂ ಬಿದ್ದು ಹೋಗ್ತಾಳೆ. ಬಿಡದೇ ಇದ್ದ ಹಾಗೆ ಹಿಂದೆ ಬಿದ್ರೇನೆ ಈಗಿನ ಕಾಲದ ಹುಡುಗಿರು ಪ್ರೀತಿ ಮಾಡೋದು. ನಾನೇ ನಂದಕುಮಾರ್ ಹತ್ರ ಮಾತಾಡ್ತೀನಿ, ಅವಳಾಗೆ ನನ್ನ ಮಗನ ಇಷ್ಟಪಡಬೇಕು, ಹಾಗೆ ಮಾಡ್ತೀನಿ. ಏನೇ ಆಗಲಿ ಈ ಮದುವೆ ನಡೆದೇ ನಡೆಯುತ್ತೆ. ಶಾರದಾಂಬ ಮಟೀರಿಯಲ್ ಸಪ್ಲೈಯರ್ ಹಾಗೂ ಟ್ರಾನ್ಸ್ಪೋರ್ಟ್. ನಮ್ಮಲ್ಲಿ ಮನೆ ಕಟ್ಟಲು ಬೇಕಾದ ಜಲ್ಲಿ, ಸಿಮೆಂಟ್, ಎಂ ಸ್ಯಾಂಡ್ ಉತ್ತಮ ಬೆಲೆಯಲ್ಲಿ ದೊರೆಯುತ್ತದೆ. ಅಷ್ಟೇ ಅಲ್ಲದೆ ನೀರಿನ ಸರಬರಾಜು ಹಾಗೂ JCB ಇಟಾಚಿಗಳು ಬಾಡಿಗೆಗೆ ದೊರೆಯುತ್ತದೆ. ಇದಿಷ್ಟೇ ಅಲ್ಲದೆ ಟ್ರ್ಯಾಕ್ಟರ್ ಹಾಗೂ ಲಾರಿಗಳು ಕೂಡ ಬಾಡಿಗೆಗೆ ಲಭ್ಯ. ನಿಮ್ಮದೇ ಆಗಿರೋ ಸ್ವಂತ ಕಟ್ಟಡ ನಿರ್ಮಾಣ ಮಾಡೋ ಆಲೋಚನೆ ಇದೆಯೇ? ಹಾಗಾದರೆ ಹಿಂದೆ ಸಂಪರ್ಕಿಸಿ ಷಣ್ಮುಗ ಎಸ್ ಹಾಗೂ ಕುಮಾರ್ ಎಸ್, ಆನೆಗುಂದ, ಸಂಕ್ಲಾಪುರ.
ನಾನು ನಿಮ್ಮ ಹತ್ರ ಏನೋ ಒಂದು ವಿಷಯ ಮಾತಾಡಬೇಕಿತ್ತು. ಏನೋ ನೀ ನನ್ನ ಹತ್ರ ಮಾತಾಡ್ಬೇಕಾ? ಭಾಳ ಆಶ್ಚರ್ಯ ಮರೈತಿ. ಯಾಕ್ರಿ, ನಾನು ಏನು ಕೇಳಲೇಬಾರ್ದ ನಿಮಗೆ? ಇಷ್ಟು ದಿನ ಇಲ್ಲದೆ ಇರೋ ವಿಚಾರ, ಇಷ್ಟು ದಿನ ಇಲ್ಲದೆ ಇರೋ ಧೈರ್ಯ ಈಗ ಹೇಗೆ ಅಂತ. ಏನೋ ಕೇಳಬೇಕು ಅನ್ನಿಸ್ತು, ಬಂದೆ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಕೇಳಲ್ಲ ಬಿಡಿ. ಅದು ಹಾಗಲ್ಲಮ್ಮ. ಒಂದು ಇರೋದನ್ನ ಕೇಳಬೇಕು, ಇಲ್ಲ ಸುಮ್ಮನಿದ್ದಿಡ್ಬೇಕು. ಹೀಗೆ ಅರ್ಧ ಕೇಳಿ ಸುಮ್ಮನೆ ಆಗಿಬಿಟ್ರೆ ಅರ್ಧ ಬೆಂದಿರೋ ರೊಟ್ಟಿ ತಿಂದಂಗೆ ಆಗ್ತದೆ. ಬಾ ಕೂತ್ಕೋ, ಅದೇನು ವಿಚಾರ ಹೇಳು. ಅದು 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 ಅದೇನಮ್ಮ, ಅದು ಏನು, ಅದನ್ನು ಹೇಳು. ನಾನು ಇತ್ತೀಚೆಗೆ ಗಮನಿಸ್ತಾ ಇದ್ದೀನಿ, ನೀವು ಯಾಕೋ ಬದಲಾದಂಗಿದೆ. ಬದಲಾಗಿರೋದಾ? ನಾನೇನೇ ಬದಲಾಗಿದ್ದೀನಿ? ರೀ, ನಾನು ನಿಮ್ಮನ್ನ ನಿನ್ನೆ ಮೊನ್ನೆಯಿಂದ ನೋಡ್ತಾ ಇಲ್ಲ, ಮದುವೆ ಆದಲ್ಲಿಂದನೂ ನೋಡ್ತಾ ಇದ್ದೀನಿ. ಜೀವನದಲ್ಲಿ ನೀವು ಯಾರಿಗೂ ಸಹಾಯ ಮಾಡಿದವರೇ ಅಲ್ಲ, ಆದರೆ ಪ್ರಶಾಂತ ಬಂದಲ್ಲಿಂದ ನಿಮ್ಮ ವರ್ಷನೇ ಚೇಂಜ್ ಆಗಿದೆ. ಯಾರಿಗೂ ಮಾಡದೇ ಇರೋ ಸಹಾಯ ಅವನಿಗೆ ಮಾಡ್ತಾ ಇದ್ದೀರಾ? ಅವನೇನು ನಮ್ಮ ಬಂಧು ಅಲ್ಲ, ಬಳಗ ಅಲ್ಲ, ಯಾರೋ ನಿಮ್ಮ ಸ್ನೇಹಿತರು ಕಳಿಸಿದ ಹುಡುಗ. ಯಾಕಷ್ಟು ನಿಮ್ಗೆ ಅವನ ಮೇಲೆ ಕನಿಕರ? ಪರವಾಗಿಲ್ಲ ಕಣೆ, ಗಂಡನ್ನ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಸರಿ, ಹೊಗಳೋದು ಬಿಡಿ, ಅವನ ಬಗ್ಗೆ ಕಾಳಜಿ ಅಷ್ಟೇನು ಹೇಳಿ. ರತ್ನ, ನಿನಗೊಂದು ವಿಷಯ ಗೊತ್ತಾ? ಚೆಸ್ ಆಟದಲ್ಲಿ ಸೈನಿಕರು, ಆನೆ, ಕುದುರೆ, ಒಂಟೆ ಅಷ್ಟೇ ಯಾಕೆ, ಮಂತ್ರಿ ಕೂಡ ಎದುರುಗಡೆ ಇರೋರನ್ನ ಸೋಲಿಸ್ಬೇಕು ಅಂತ ಒದ್ದಾಡ್ತಾನೆ ಇರ್ತಾರೆ. ಆದರೆ ರಾಜ ಯಾವಾಗಲೂ ಸುಮ್ಮನಿರ್ತಾನೆ. ಹಾಗಂದ್ ಮಾತ್ರಕ್ಕೆ ರಾಜ ಕೆಲ್ಸಕ್ಕೆ ಬರದೇ ಇರೋನೊಂದಲ್ಲ. ರಾಜ ಏನು ಮಾಡ್ತಾನೆ ಅಂತೇಳಿ ಯಾರಿಗೂ ಗೊತ್ತಾಗಲ್ಲ. ಆದರೆ ಇಡೀ ಆಟ ನಿಂತಿರೋದು ರಾಜನ ಮೇಲೆ ಮಾತ್ರ. ಹಾಗಾದರೆ ಏನೋ ಪ್ಲ್ಯಾನ್ ಮಾಡಿದ್ದೀರಾ. ಆ ಪ್ಲ್ಯಾನ್ ಏನು ಅಂತ ನನಗೂ ಹೇಳಿ. ದಾಸನಕಟ್ಟೆಯಲ್ಲಿ ತುಂಬ ರಹಸ್ಯ ಇದೆ. ಪ್ರಶಾಂತ್ ಅನ್ನೋ ಪಾನನ್ನ ಮುಂದೆ ಬಿಟ್ಟು ಕಂಡವ್ರನ್ನೆಲ್ಲ ಹೊಡೆದಾಕ್ಬಿಡ್ತೀನಿ. ಬಚ್ಚಿಟ್ಟಿರೋದೆಲ್ಲ ಒಬ್ಬನೇ ಹೊಡ್ಕೋತೀನಿ. ಎತ್ತ ಓಡುವೆ ಓ ಮನುಜ, ಕೊನೆಗೆ ಉಳಿವುದೂರುಲು ನಿಜ. ನರನ ಕುಟಿಲತೆ ಅತಿ ಸಹ